2025ನೇ ವರ್ಷದ ಕನ್ಯಾ ರಾಶಿಯ ಜ್ಯೋತಿಷ್ಯ. ಕನ್ಯಾ ರಾಶಿ ಇದು ಭೂಮಿ ಲಿಂಗದ ರಾಶಿಯಾಗಿದ್ದು, ಭಾವನಾತ್ಮಕ ದೃಷ್ಟಿಯಿಂದ ಸಮರ್ಥ, ವಿವೇಕಶೀಲ ಮತ್ತು ಭದ್ರತೆಯ ಪರಿಪೂರ್ಣ ತೋಚನ್ನು ಹೊಂದಿರುವ ಒಂದು ರಾಶಿಯಾಗಿದೆ. ಇದಕ್ಕೆ ನಿರ್ಧಾರಗಳ ತೂಕವನ್ನು ಗಮನದಲ್ಲಿಟ್ಟುಕೊಂಡು ಕನ್ಯಾ ರಾಶಿಯವರು ಪ್ರತಿ ಕ್ಷೇತ್ರದಲ್ಲಿಯೂ ಯಶಸ್ಸನ್ನು ಸಾಧಿಸಲು ಪರಿಶ್ರಮಿಸುತ್ತಾರೆ. ಅವರ ವೈಯಕ್ತಿಕ ಮತ್ತು ವೃತ್ತಿಜೀವನದಲ್ಲಿ ಪ್ರತಿಯೊಬ್ಬರೊಂದಿಗೆ ಸೂಕ್ಷ್ಮವಾಗಿ ಕಾರ್ಯನಿರ್ವಹಿಸುತ್ತಾರೆ ಮತ್ತು ಮುಂದುವರಿದ ಕಾಲದಲ್ಲಿ ತಮ್ಮ ಸಹನಶೀಲತೆಯಿಂದ ಪ್ರಗತಿ ಪಡೆಯುತ್ತಾರೆ. 2025ನೇ ವರ್ಷ ಕನ್ಯಾ ರಾಶಿಯವರಿಗೆ ಅತಿ ಸ್ಪಷ್ಟ, ಶ್ರದ್ಧೆಯುತ ಮತ್ತು ಖುಷಿಯ ಬದಲಿ ನೀಡುವ ವರ್ಷವಾಗಿದ್ದು, ಈ ವರ್ಷವು ಅವರ ಜೀವನದಲ್ಲಿ ಆಧುನಿಕ ಭಾವನೆಗಳನ್ನು, ಕಾರ್ಯಕ್ಷಮತೆಯನ್ನು ಮತ್ತು ಉತ್ಸಾಹವನ್ನು ತುಂಬುವ ಕಾಲವಾಗಲಿದೆ. ಇದು ಅವರ ಸಾಮಾಜಿಕ ಜೀವನ, ವೈಯಕ್ತಿಕ ಪ್ರಗತಿ ಹಾಗೂ ವೃತ್ತಿ ಜೀವನಕ್ಕೆ ಹೊಸ ಬತ್ತಿಗೆ ಸಿಗುವ ಅವಕಾಶಗಳನ್ನು ಒಳಗೊಂಡಿರುತ್ತದೆ. ಈ ವರ್ಷದಲ್ಲಿ ಕನ್ಯಾ ರಾಶಿಯವರು ಹೇಗೆ ಮುಂದೆ ಹಾರಾಟ ಮಾಡಬಹುದು ಎಂದು ನೋಡೋಣ. ವೃತ್ತಿ ಮತ್ತು ಉದ್ಯೋಗ. 2025ರಲ್ಲಿ ಕನ್ಯಾ ರಾಶಿಯವರು ತಮ್ಮ ವೃತ್ತಿಯಲ್ಲಿ ವಿಶೇಷ ಮಾರ್ಗದರ್ಶನವನ್ನು ಅನುಸರಿಸುತ್ತಿರುವುದರಿಂದ ಪ್ರಗತಿಯ ಹರಿವಿಗೆ ಮುಂದಾಗುತ್ತಾರೆ. ಈ ವರ್ಷವೊಂದರಲ್ಲಿ ನೀವು ಹೊಸ ಕಲಿಕೆಯ ಪಥಗಳನ್ನು ಅನುಸರಿಸುವ ಮೂಲಕ ಬಲವಂತವಾಗಿ ಹೊಸ ಉದ್ಯೋಗ ಕ್ಷೇತ್ರಗಳಿಗೆ ಹಾರಲು ಅವಕಾಶ ಪಡೆಯುತ್ತೀರಿ. ಆದರೆ ಈ ವೇಳೆಯಲ್ಲಿ ನೀವು ಇನ್ನೂ ಉತ್ತಮ ಯೋಜನೆಗಳನ್ನು ರೂಪಿಸಬೇಕಾಗಿದ್ದು, ಇದಕ್ಕಾಗಿ ನಿರ್ಧಾರ ತೆಗೆದುಕೊಳ್ಳುವ ವೇಳೆಯಲ್ಲಿ ಸೂಕ್ಷ್ಮವಾಗಿ ಚಿಂತನೆ ಮಾಡಬೇಕು. ಈ ವರ್ಷ ನೀವು ವಿಶೇಷವಾಗಿ ಯಾವುದೇ ವೃತ್ತಿ ಜೀವನದಲ್ಲಿ ಹೊಸ ಸಾಧನೆಗಳನ್ನು ಸಾಧಿಸಬಹುದು. ಆರ್ಥಿಕ ಸ್ಥಿತಿಯಲ್ಲಿ ಏರಿಕೆಯನ್ನು ನಿರೀಕ್ಷಿಸುವಿರಿ, ಆದರೆ ನಿಮ್ಮ ಹಿರಿಯರ ಮಾರ್ಗದರ್ಶನ ಅಥವಾ ತಜ್ಞರ ಸಲಹೆಗಳು ನಿಮ್ಮ ಕಚೇರಿಯಲ್ಲಿ ಯಶಸ್ಸನ್ನು ಸಾಧಿಸಲು ಬಹುಮಾನವಾಗಬಹುದು. ನೀವು ವೃತ್ತಿ ಕ್ಷೇತ್ರದಲ್ಲಿ ನಿಮ್ಮ ಮುಂದಿನ ಹಂತವನ್ನು ಮುನ್ನಡೆಯಲು ಉತ್ಸಾಹವುಳ್ಳವರಾಗಿದ್ದರೂ, ಇದನ್ನು ಸಾಧಿಸಲು ಹೆಚ್ಚಿನ ಪರಿಶ್ರಮ ಮತ್ತು ದೈಹಿಕ ಹಾಗೂ ಮಾನಸಿಕ ಶಕ್ತಿಯ ಅವಶ್ಯಕತೆ ಇರುವುದನ್ನು ಅರ್ಥಮಾಡಿಕೊಳ್ಳಬೇಕು. ವೃತ್ತಿಯಲ್ಲಿ ನಿಮ್ಮ ಪ್ರಗತಿಯನ್ನು ಹೆಚ್ಚಿಸಲು ವೈಯಕ್ತಿಕ ಮನೋಭಾವನೆಗಳನ್ನು, ಏಕೆಂದರೆ ನಿಮ್ಮ ಕರ್ತವ್ಯಗಳನ್ನು ಪ್ರಾಮುಖ್ಯವಾಗಿ ಪರಿಗಣಿಸಿ ಹೊಸ ಚಟುವಟಿಕೆಗಳನ್ನು ಪ್ರಾರಂಭಿಸಲು ನಿಮ್ಮ ಕಾಲವನ್ನು ಬಳಸಿಕೊಳ್ಳಿ. ನಿಮ್ಮ ಕೆಲಸದ ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಂಬಂಧಗಳನ್ನು ನಿರ್ಮಿಸಲು ಸಾಧ್ಯವಿದ್ದರೆ ಇದರಿಂದ ನಿಮಗೆ ಹೊಸ ಅವಕಾಶಗಳು ಬರುತ್ತವೆ. ಹಣಕಾಸು ಮತ್ತು ಆರ್ಥಿಕ ಸ್ಥಿತಿ. 2025ರಲ್ಲಿ ಕನ್ಯಾ ರಾಶಿಯವರು ಹಣಕಾಸು ನಿರ್ವಹಣೆಯಲ್ಲಿಯೂ ಅತ್ಯಂತ ಚುರುಕಾಗಿ ಕೆಲಸ ಮಾಡಬೇಕಾಗಿರುವ ವರ್ಷವಾಗಿದೆ. ಚಿಂತನೆ, ಯೋಜನೆ ಮತ್ತು ಪರಿಶ್ರಮದಿಂದ ನೀವು ಈ ವರ್ಷ ಆರ್ಥಿಕ ಪ್ರಗತಿಯನ್ನು ಸಾಧಿಸಬಹುದು. ಹಣಕಾಸು ವಿಷಯದಲ್ಲಿ ನೀವು ಸಂಕಟವನ್ನು ಎದುರಿಸಬೇಡಿ. ಪ್ರತಿ ಹಣವನ್ನು ಸೂಕ್ತವಾಗಿ ಹೂಡಲು ಹಾಗೂ ನಿಮ್ಮ ನಗದು ನಿರ್ವಹಣೆಯನ್ನು ಹೇಗೆ ಮಾಡಬೇಕು ಎಂಬುದನ್ನು ಕಲಿಯಿರಿ. ಹೂಡಿಕೆಗಳು ಅಥವಾ ಖರ್ಚುಗಳನ್ನು ತಿಳಿದುಕೊಂಡು ನೀವು ದೀರ್ಘಕಾಲಿಕ ಬಲವನ್ನು ಸಾಧಿಸಬಹುದು. ಆರ್ಥಿಕ ಹವಾಮಾನದಲ್ಲಿ ಪ್ರಗತಿಯು ಕಾಡಿದರೂ ಕೆಲವು ಸಂದರ್ಭಗಳಲ್ಲಿ ನೀವು ಧೈರ್ಯಪೂರ್ವಕವಾಗಿ ಆರ್ಥಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಅಗತ್ಯವಿದೆ. ಬಂಡವಾಳ ಹೂಡಿಕೆ ಅಥವಾ ವಿಮೆ ಯೋಜನೆಗಳನ್ನು ಪರಿಶೀಲಿಸುವುದು ಸೂಕ್ತ ಸಮಯವಾಗಿದೆ, ಏಕೆಂದರೆ ಈ ಸಮಯವು ನಿಮ್ಮ ನಗದು ಸ್ಥಿತಿಯನ್ನು ಬೆಳೆಸುವ ಅವಕಾಶವನ್ನು ತರಬಹುದು. ನೀವು ಆರ್ಥಿಕವಾಗಿ ಉತ್ತಮ ಸ್ಥಿತಿಯನ್ನು ಹೊಂದಲು ಅಂತರದೃಷ್ಟಿಯಿಂದ ಸೂಕ್ತವಾದ ಯೋಜನೆಗಳನ್ನು ರೂಪಿಸಿ ನಿಮ್ಮ ಹಣವನ್ನು ಹೇಗೆ ಬಿಚ್ಚಿಕೊಳ್ಳಬೇಕೆಂದು ತಿಳಿದುಕೊಳ್ಳುವುದು ಮುಖ್ಯ. ಕುಟುಂಬ ಮತ್ತು ವೈಯಕ್ತಿಕ ಜೀವನ. 2025ನೇ ವರ್ಷವು ಕನ್ಯಾ ರಾಶಿಯವರಿಗೆ ಕುಟುಂಬ ಜೀವನದಲ್ಲಿ ಸಮೃದ್ಧಿ ಮತ್ತು ಪ್ರಗತಿಯ ಕಾಲವನ್ನು ತರಲಿದೆ. ಈ ಸಮಯದಲ್ಲಿ ನೀವು ಕುಟುಂಬದ ಸದಸ್ಯರೊಂದಿಗೆ ಸಮರಸತೆ ಮತ್ತು ಬಾಂಧವ್ಯವನ್ನು ಹೆಚ್ಚಿಸಲು ಉತ್ತಮ ಸಮಯವನ್ನು ಹೊಂದಬಹುದು. ನಿಮ್ಮ ಸಂಬಂಧಗಳು ಮತ್ತು ಸಂಬಂಧಿಕರೊಂದಿಗೆ ಉತ್ತಮ ಹೊತ್ತು ಸಮನ್ವಯದೊಂದಿಗೆ ಬದುಕಲು ಇದು ಉತ್ತಮ ಕಾಲವಾಗಿದೆ. ಕುಟುಂಬದೊಂದಿಗೆ ಒಟ್ಟಿಗೆ ಸಮಯ ಕಳೆಯಲು ನಿಮಗೆ ಹೆಚ್ಚಿನ ಅವಕಾಶಗಳು ಸಿಗಲಿವೆ. ಆತನ ಹತ್ತಿರಗಿನ ಸಂಬಂಧಗಳ ಬಗ್ಗೆ ಹೆಚ್ಚಿನ ಪ್ರೀತಿ ಮತ್ತು ಕಾಳಜಿಯನ್ನು ತಲುಪುವ ಮೂಲಕ ನೀವು ಅವರ ಜೀವನದಲ್ಲಿ ಬಲವನ್ನು, ಧೈರ್ಯವನ್ನು ಮತ್ತು ಪ್ರೋತ್ಸಾಹವನ್ನು ನೀಡಬಹುದು. ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಕೈಗೂಡಿ ಮಾಡಿದ ಕಾರ್ಯಗಳು, ಯೋಚನೆಗಳೊಂದಿಗೆ ನಿಮ್ಮ ಸಂಬಂಧಗಳನ್ನು ಹೆಚ್ಚು ದೃಢಗೊಳಿಸಬಹುದು. ಹೇಗಾದರೂ ಕೆಲವೊಂದು ಸಣ್ಣ ಅಸಮಾಧಾನಗಳು ಅಥವಾ ಮನಸ್ಸಿನಲ್ಲಿ ತೊಂದರೆಗಳನ್ನು ತರಬಹುದು. ಆದರೆ ನೀವು ತುಂಬ ಸ್ಪಷ್ಟವಾಗಿ ಹಾಗೂ ವಿಚಾರವಂತರಾಗಿ ನಿಮ್ಮ ಅಭಿಪ್ರಾಯಗಳನ್ನು ಕುಟುಂಬದ ಸದಸ್ಯರಿಗೆ ಹೇಳುವ ಮೂಲಕ ಈ ಸಮಸ್ಯೆಗಳನ್ನು ನಿವಾರಣೆ ಮಾಡಬಹುದು. ಪ್ರಣಯ ಜೀವನ ಮತ್ತು ಸಂಬಂಧಗಳು. 2025ರಲ್ಲಿ ಕನ್ಯಾ ರಾಶಿಯವರು ತಮ್ಮ ಪ್ರಣಯ ಜೀವನದಲ್ಲಿ ಮನೋಹರವಾದ ಬದಲಾವಣೆಗಳನ್ನು ಅನುಭವಿಸಬಹುದು. ಪ್ರೀತಿಯಲ್ಲಿ ನಿಮ್ಮ ದೃಷ್ಟಿಕೋನವು ಸಾಧಾರಣವಾಗಿ ಸಂಕೇತಕವಾಗಿರಬಹುದು, ಆದರೆ ನೀವು ಈ ಬಗೆಯ ಸಮಸ್ಯೆಗಳಿಗೆ ಹೊಸ ದಾರಿಯನ್ನು ಕಾಣುವ ಮೂಲಕ ನಿಮ್ಮ ಜೀವನದಲ್ಲಿ ಪ್ರೀತಿಯ ಹೊಸ ಜೋಡಿಯನ್ನು ರೂಪಿಸಬಹುದು. ಇಲ್ಲಿಯವರೆಗೆ ನೀವು ಅನೇಕ ಅನುಭವಗಳನ್ನು ಹೊಂದಿದ್ದರೂ, ಈ ವರ್ಷದ ಪ್ರಣಯ ಜೀವನದಲ್ಲಿ ನೀವು ಉತ್ತಮ, ಸ್ಪಷ್ಟ ಹಾಗೂ ದೃಢವಾದ ಸಂಪರ್ಕಗಳನ್ನು ಹೊಂದಬಹುದು. ನೀವು ಪ್ರೀತಿಯ ಸಂಬಂಧದಲ್ಲಿ ಮತ್ತಷ್ಟು ಜವಾಬ್ದಾರಿಯನ್ನು ಹೊತ್ತರು, ಇದರಿಂದ ನಿಮ್ಮ ಸಂಗಾತಿಯೊಂದಿಗೆ ಗಾಢವಾದ ಸಂಬಂಧವನ್ನು ಬೆಳೆಸಲು ಸಾಧ್ಯವಾಗುತ್ತದೆ. ಚರ್ಚೆಗಳು, ಸಾಮರಸ್ಯ ಮತ್ತು ಪರಸ್ಪರ ಭರವಸೆಗಳಲ್ಲಿ ನೀವು ಜೀವನವನ್ನು ಉತ್ತಮವಾಗಿ ರೂಪಿಸಬಹುದು.
ಇಷ್ಟರಲ್ಲಿಯೂ ಕೆಲವೊಂದು ನಿರ್ಣಯಗಳನ್ನು ತೆಗೆದುಕೊಳ್ಳುವ ಹೊತ್ತಿನಲ್ಲಿ ನಿಮ್ಮ ಭಾವನೆಗಳನ್ನು ಅರ್ಥಮಾಡಿಕೊಳ್ಳುವುದು ಮುಖ್ಯ. ನೀವು ನಿಮ್ಮ ಪ್ರೀತಿಯ ಸಂಗಾತಿಯೊಂದಿಗೆ ಉತ್ತಮ ಸಂದರ್ಶನಗಳನ್ನು ನಡೆಸಲು ಹಾಗೂ ಭವಿಷ್ಯವನ್ನು ಪರಿಗಣಿಸುವ ಮೂಲಕ ನಿಮ್ಮ ಸಂಬಂಧವನ್ನು ಜೋಡಿಸಲಾರಂಭಿಸಬಹುದು. ಆರೋಗ್ಯ ಮತ್ತು ಜೀವನ ಶೈಲಿ. 2025ರಲ್ಲಿ ನಿಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಸುಧಾರಿಸಲು ನೀವು ಬಲವಾದ ಪ್ರಯತ್ನಗಳನ್ನು ಮಾಡಬೇಕಾಗುತ್ತದೆ. ನವೀಕೃತ ಆಯುಷ್ಯ ಮತ್ತು ತಾಳ್ಮೆ ಹೊಂದಿದ ಜೀವನವನ್ನು ಸಾಗಿಸಲು ನೀವು ದಿನನಿತ್ಯದ ಚಟುವಟಿಕೆಗಳಲ್ಲಿ ಹೆಚ್ಚು ಸಮಯವನ್ನು ವ್ಯಯಿಸಬೇಕಾಗುತ್ತದೆ. ಕನ್ಯಾ ರಾಶಿಯವರು ಸಾಮಾನ್ಯವಾಗಿ ಆರೋಗ್ಯವನ್ನು ಬಹುಮಾನವಾಗಿ ಪರಿಗಣಿಸುವವರು, ಆದರೂ ನೀವು ಹೆಚ್ಚು ಪರಿಶ್ರಮದಿಂದ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಕೆಲವು ತರಬೇತಿಯನ್ನು ಅನುಸರಿಸಬಹುದು. ನಿಯಮಿತವಾಗಿ ವ್ಯಾಯಾಮ ಮತ್ತು ಸರಿಯಾದ ಆಹಾರ ಪದ್ಧತಿ ನಿಮ್ಮ ದೈಹಿಕ ಆರೋಗ್ಯವನ್ನು ಬಲಪಡಿಸುತ್ತದೆ. ಒತ್ತಡ ಮತ್ತು ಆಂತರಿಕ ವಿರೋಧಗಳಿಂದ ಮುಕ್ತರಾಗಲು ನೀವು ಮಾಪಕ ವ್ಯವಸ್ಥೆಗಳಾದ ಪ್ರಾಣಾಯಾಮ ಅಥವಾ ಯೋಗವನ್ನು ಅನುಸರಿಸಿದರೆ ನಿಮ್ಮ ಮಾನಸಿಕ ಸಾಮರ್ಥ್ಯ ಮತ್ತು ದೈಹಿಕ ಶಕ್ತಿಯನ್ನು ಹೆಚ್ಚಿಸಬಹುದು. ಒಟ್ಟು ಜೀವನದಲ್ಲಿ ಪ್ರಗತಿ. 2025ರಲ್ಲಿ ಕನ್ಯಾ ರಾಶಿಯವರು ತಮ್ಮ ಜೀವನದಲ್ಲಿ ಮಹತ್ವಪೂರ್ಣ ಬದಲಾವಣೆಗಳನ್ನು ಅನುಭವಿಸಲಿದ್ದಾರೆ. ಈ ವರ್ಷವು ಸಕಾರಾತ್ಮಕ ಬದಲಾವಣೆಗಳನ್ನು ತರಲಿದ್ದು, ನೀವು ವೈಯಕ್ತಿಕ, ವೃತ್ತಿಕ ಮತ್ತು ಹಣಕಾಸು ಕ್ಷೇತ್ರಗಳಲ್ಲಿ ಹೆಚ್ಚಿನ ಪ್ರಗತಿಯನ್ನು ಕಂಡುಕೊಳ್ಳಬಹುದು. ಆದರೆ ಈ ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ಹಾರೈಸಲು ನಿಮಗೆ ಜವಾಬ್ದಾರಿಯುತ ಕಾರ್ಯನಿರ್ವಹಣೆಯ ಅಗತ್ಯವಿದೆ. ನೀವು ನಿಮ್ಮ ಗುರಿಗಳನ್ನು ಸ್ಪಷ್ಟವಾಗಿ ನಿರ್ಧರಿಸಿ, ಸಾಮಾಜಿಕ ಸಂಬಂಧಗಳನ್ನು ಉತ್ತಮಪಡಿಸಿ ಮತ್ತು ನಿಮಗೆ ಬೇಕಾದ ಪ್ರಗತಿಯನ್ನು ಸಾಧಿಸುವ ಮೂಲಕ 2025 ವರ್ಷದ ಪ್ರಗತಿಯನ್ನು ಅನುಭವಿಸಬಹುದು.